ಮೇ 2026 ನರೇಂದ್ರ ಮೋದಿ ರಾಜೀನಾಮೆ ಕೊಡೋದು ಪಕ್ಕಾ. 2026ರಲ್ಲಿ ದೆಹಲಿ ಸಿಎಂ ರೇಖಾ ಗುಪ್ತಾ ಸಿಎಂ ಸ್ಥಾನಕ್ಕೆ ರಾಜೀನಾಮೆ. ಮೋದಿ ರಾಜೀನಾಮೆ ಬಳಿಕ ಪಿಎಂ ಸ್ಥಾನಕ್ಕೆ ಯೋಗಿ ಆದಿತ್ಯನಾಥ್ ಹೆಸರು ಮುನ್ನೆಲೆ. ಆದರೆ ಯೋಗಿಗೆ ಇಲ್ಲ ಪಿಎಂ ಯೋಗ. ಮೋದಿ ನಂತರ ಪಿಎಂ ಆಗಲಿದ್ದಾರೆ ಅಮಿತ್ ಶಾ. ಅಮಿತಾಬ್ ಬಚ್ಚನ್ಗೆ ಆರೋಗ್ಯದಲ್ಲಿ ಏರುಪೇರು. ಆಗಸ್ಟ್ 2026ರಲ್ಲಿ ಸಲ್ಮಾನ್ ಖಾನ್ ಹಿಂದೂ ಧರ್ಮವನ್ನ ಸ್ವೀಕರಿಸಿ ಆಧ್ಯಾತ್ಮದತ್ತ. ಮಾರ್ಚ್ 2026ರಿಂದ ಡಿಸೆಂಬರ್ ಸಮಯದಲ್ಲಿ ದೇಶದ ಒಂದು ರಾಜ್ಯದ ಸಿಎಂ ಹಗರಣದಲ್ಲಿ ಸಿಕ್ಕಾಕಿಕೊಂಡು ಸರ್ಕಾರ ಪತನವಾಗುವುದು. ನಮಸ್ಕಾರ ವೀಕ್ಷಕರೇ, ಭವಿಷ್ಯ ಅನ್ನೋದು ಯಾವಾಗಲೂ ಕುತೂಹಲದ ಕಣಜವಾಗಿರುತ್ತೆ. ಮುಂದೇನಾಗತ್ತೆ, ದೇಶದ ಪರಿಸ್ಥಿತಿ ಏನಾಗತ್ತೆ, ನಮ್ಮ ನೆಚ್ಚಿನ ನಾಯಕರು ನಟರು ಹೇಗಿರ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ಆದರೆ ಇಂದು ನಾವು ಮಾತನಾಡೋದಕ್ಕೆ ಹೊರಟಿರೋದು 2025ರ ಬಗ್ಗೆ ಅಲ್ಲ, ಬದಲಿಗೆ 2026ರ ಬಗ್ಗೆ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರಗಳ ಪ್ರಕಾರ ಮತ್ತು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಗ್ರಹಗತಿಗಳ ಪ್ರಕಾರ 2026 ವರ್ಷದ ಭಾರತ ಇತಿಹಾಸದಲ್ಲೇ ಅತ್ಯಂತ ನಿರ್ಣಾಯಕ ಮತ್ತು ಬದಲಾವಣೆಯ ವರ್ಷವಾಗಲಿದೆ ಅಂತ ಹೇಳಲಾಗ್ತಾಗಿದೆ. ಒಬ್ಬ ಪ್ರಖ್ಯಾತ ಜ್ಯೋತಿಷಿ ಮತ್ತು ಸಂಶೋಧಕರು ಇತ್ತೀಚೆಗೆ ನೀಡಿರುವ ಸಂದರ್ಶನವೊಂದರಲ್ಲಿ ಭಾರತದ ರಾಜಕೀಯ, ಬಾಲಿವುಡ್ ಮತ್ತು ತಂತ್ರಜ್ಞಾನದ ಬಗ್ಗೆ ಮಾತನಾಡಿರುವ ಭವಿಷ್ಯವಾಣಿಗಳು ಈಗ ಎಲ್ಲ ಕಡೆ ಸಂಚಲನ ಮೂಡಿಸ್ತಾಗಿದೆ. ನರೇಂದ್ರ ಮೋದಿಯವರ ರಾಜೀನಾಮೆಯಿಂದ ಹಿಡಿದು ಸಲ್ಮಾನ್ ಖಾನ್ ಅಧ್ಯಾತ್ಮದವರೆಗಿನ ಭವಿಷ್ಯವಾಣಿಗಳು ನಿಜಕ್ಕೂ ಅಚ್ಚರಿ ಮೂಡಿಸುವಂತಿದೆ. ಹಾಗಾದರೆ ತಡ ಮಾಡದೆ ಈ ಸ್ಫೋಟಕ ಭವಿಷ್ಯವಾಣಿಗಳ ಬಗ್ಗೆ, ಅಂದರೆ 2026ರ ಟಾಪ್ 10 ಭವಿಷ್ಯವಾಣಿಗಳು ಯಾವುವು ಅನ್ನೋದನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನರೇಂದ್ರ ಮೋದಿಯವರು ಮಾರ್ಚ್ ನಂತರ ರಾಜೀನಾಮೆ ಕೊಡಲಿದ್ದಾರಂತೆ. ಇವರು ರಾಜೀನಾಮೆ ಕೊಟ್ಟ ನಂತರ ಯಾರಾಗಬೇಕು ದೇಶದ ಪ್ರಧಾನಿ? ಯೋಗಿ ಆದಿತ್ಯನಾಥ್ ಆಗಬೇಕಾ, ಇಲ್ಲ ಅಮಿತ್ ಶಾ ಆಗಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಮುಂದೆ ಹೇಳ್ತೀವಿ ಯಾರಿಗೆ ಯೋಗ ಇದೆ ಪಿಎಂ ಆಗೋದು, ಯಾರಿಗೆ ಇಲ್ಲ. ಅಮಿತ್ ಶಾ ಆಗಿದೆಯಾ ಅಥವಾ ಯೋಗಿ ಆದಿತ್ಯನಾಥ್ ಅವರಿಗೆ ಇದೆಯಾ ಅಂತ ಈಗ ವಿಡಿಯೋದಲ್ಲಿ ಮುಂದೆ ಹೇಳ್ತೀವಿ. ಆದರೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಮೊದಲ ಮತ್ತು ಅತ್ಯಂತ ಭಯಾನಕವಾಗಿರುವ ಭವಿಷ್ಯ ಏನಂತಂದ್ರೆ, ನಾವು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ನೋಡ್ತಾ ಇದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ 2026ರ ಮೇ ತಿಂಗಳ ನಂತರ ನರೇಂದ್ರ ಮೋದಿಯವರು ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡುವ ಸಾಧ್ಯತೆಗಳು ದಟ್ಟವಾಗಿವೆ ಅಂತ ಹೇಳಲಾಗ್ತಾ ಇದೆ. ನಿಮಗೆಲ್ರಿಗೂ ಗೊತ್ತೇ ಇರೋ ಹಾಗೆ ಬಿಜೆಪಿಯಲ್ಲಿ 75 ವರ್ಷ ವಯಸ್ಸಾದ ನಾಯಕರು ಮಾರ್ಗದರ್ಶಕ ಮಂಡಳಿಗೆ ಹೋಗ್ತಾರೆ ಅಥವಾ ಸಕ್ರಿಯ ಹುದ್ದೆಗಳಿಂದ ದೂರ ಉಳಿಯುತ್ತಾರೆ ಅನ್ನೋ ಅಲಿಖಿತ ನಿಯಮ ಇದೆ. ಮೋದಿಯವರು 2025ರ ಸೆಪ್ಟೆಂಬರ್ ತಿಂಗಳಲ್ಲಿ 75 ವರ್ಷಗಳನ್ನು ಪೂರೈಕೆ ಮಾಡಿದ್ದಾರೆ. ಆದರೆ ಜ್ಯೋತಿಷಾಸ್ತ್ರದ ಪ್ರಕಾರ 2026 ಮೇ ನಂತರ ಅವರ ಗ್ರಹಗತಿಗಳಲ್ಲಿ ಯೋಗ ಬದಲಾವಣೆಯಾಗಲಿದ್ದು, ಅವರು ಸ್ವಯಂ ಪ್ರೇರಿತರಾಗಿ ತ್ಯಾಗಪತ್ರ ಅರ್ಥಾತ್ ರಾಜೀನಾಮೆ ಪತ್ರವನ್ನ ನೀಡುವ ಸಾಧ್ಯತೆ ಇದೆ. ಇದು ಕೇವಲ ರಾಜಕೀಯ ನಿವೃತ್ತಿಯಲ್ಲ, ಬದಲಿಗೆ ಒಂದು ಯುಗದ ಅಂತ್ಯವಿದ್ದಂತೆ ಭಾಸವಾಗಬಹುದು. ಅವರು ಅಧಿಕಾರ ತ್ಯಜಿಸಿದ್ರೆ ಮುಂದಿನ ನಾಯಕ ಯಾರು ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಟಿಕೊಳ್ಳುತ್ತೆ. ಎರಡನೇ ಭವಿಷ್ಯವಾಣಿ, ಯೋಗಿ ಆದಿತ್ಯನಾಥ್ ಪ್ರಧಾನಿಯಾಗೋದಿಲ್ವಾ? ಅಚ್ಚರಿಯ ತಿರುವು. ಪ್ರಧಾನಿ ನರೇಂದ್ರ ಮೋದಿ ಅವರ ನಂತರ ಯಾರು ಪಿಎಂ ಆಗ್ತಾರೆ ಅನ್ನೋ ಪ್ರಶ್ನೆ ಬಂದಾಗ ಇಡೀ ದೇಶದ ಬಾಯಲ್ಲಿ ಬರುವ ಮೊಟ್ಟ ಮೊದಲ ಹೆಸರು ಯೋಗಿ ಆದಿತ್ಯನಾಥ್. ಆದರೆ ಇಲ್ಲಿಗೆ ಒಂದು ದೊಡ್ಡ ಟ್ವಿಸ್ಟ್ ಇದೆ ವೀಕ್ಷಕರೇ. ಸಂಶೋಧನೆ ಮತ್ತು ಕುಂಡಲಿಗಳ ವಿಶ್ಲೇಷಣೆಯ ಪ್ರಕಾರ ಯೋಗಿ ಆದಿತ್ಯನಾಥ್ ಅವರ ಹೆಸರು ಪ್ರಧಾನಿ ಹುದ್ದೆಯ ರೇಸ್ನಲ್ಲಿ ಅತಿ ಮುಂಚೂಣಿಯಲ್ಲಿ ಕೇಳಿಬರುತ್ತೆ. ಇಡೀ ದೇಶವೇ ಅವರೇ ಮುಂದಿನ ಪ್ರಧಾನಿ ಆಗಬೇಕು ಅಂತ ಭಾವಿಸ್ತಾರೆ. ಆದರೆ ಅಂತಿಮ ಕ್ಷಣದಲ್ಲಿ ಅವರು ಪ್ರಧಾನಿ ಪಟ್ಟವನ್ನ ಏರುವುದಿಲ್ಲ ಅಂತ ಶಾಸ್ತ್ರ ಭವಿಷ್ಯವಾಣಿ ಹೇಳ್ತಾ ಇದೆ. ಹೌದು, ನೀವು ಕೇಳಿದ್ದು ನಿಜ. ಜ್ಯೋತಿಷಾಸ್ತ್ರದ ಪ್ರಕಾರ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶವನ್ನ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಪೂರ್ಣವಾಗಿ ಹೋಗೋದಿಲ್ಲ. ಬದಲಿಗೆ 2026ರಲ್ಲಿ ಉತ್ತರ ಪ್ರದೇಶವು ಇಡೀ ಭಾರತದಲ್ಲಿಗೆ ಅಭಿವೃದ್ಧಿಯ ವಿಷಯದಲ್ಲಿ ನಂಬರ್ 1 ರಾಜ್ಯವಾಗಿ ಹೊರಹೊಮ್ಮಲಿದೆ. ಯೋಗಿ ಆದಿತ್ಯನಾಥ್ ಅವರ ಸಂಪೂರ್ಣ ಗಮನ ಉತ್ತರ ಪ್ರದೇಶದ ಅಭಿವೃದ್ಧಿಯ ಮೇಲೆ ಇರುತ್ತೆ. ಹಾಗೆ ವಾಜಪೇಯಿ ಮತ್ತು ಅಡ್ವಾಣಿಯವರ ಕಾಲದಲ್ಲಿ ಮೋದಿ ಗುಜರಾತಲ್ಲೇ ಉಳಿದು ಕೆಲಸ ಮಾಡಿದ್ರು, ಅದೇ ರೀತಿ ಯೋಗಿ ಅವರು ಕೂಡ ಯುಪಿಯಲ್ಲೇ ಉಳಿಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮೋದಿ ನಂತರ ಪ್ರಧಾನಿ ಆಗೋದು ಯಾರು?
ಈ ಕಡೆ ಒಂದು ಕಡೆ ದೇಶ ಏನು ಮಾಡ್ತಾ ಇದೆ, ಯೋಗಿ ಆದಿತ್ಯನಾಥ್ ಅವರೇ ಆಗಲಿ ಅನ್ನುವಂತಹದ್ದೂಗಿದೆ. ಇತ್ತ ಕಡೆ ಪ್ರಧಾನಿ ಮೋದಿಯವರೇ ಕಂಟಿನ್ಯೂ ಆಗಲಿ, ದೇಶವನ್ನು ಮುನ್ನಡೆಸುವಂತಹ ಏಕೈಕ ವ್ಯಕ್ತಿ ಅಂತಂದರೆ ಮೋದಿ, ಅವ್ರನ್ನ ಬಿಟ್ಟರೆ ಯೋಗಿ ಅಂತ ಜನ ಈಗಾಗಲೇ ಫಿಕ್ಸ್ ಆಗಿದ್ದಾರೆ. ಆದರೆ ಇವರಿಬ್ಬರೂ ಕೂಡ ಆಗೋದಿಲ್ಲ. ಮೋದಿಯವರು ರಾಜೀನಾಮೆ ಕೊಡ್ತಾರೆ, ಯೋಗಿಯವರು ಉತ್ತರ ಪ್ರದೇಶವನ್ನು ಬಿಟ್ಟು ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಮುಂದಿನ ಪ್ರಧಾನಿ ಯಾರಾಗಬಹುದು ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ನಿಮಗೆ ಯಾರಾಗಬೇಕು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಭವಿಷ್ಯವಾಣಿ, ಮೂರನೇ ಭವಿಷ್ಯವಾಣಿ, ಅಮಿತ್ ಶಾ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಹೊಸ ಸಮೀಕರಣ. ಇದು ನಿಜಕ್ಕೂ ಅಚ್ಚರಿ ಮೂಡಿಸುವಂತಹ ಸಂಗತಿ, ಬೆಚ್ಚಿ ಬೀಳಿಸುವಂತಹ ಭವಿಷ್ಯವಾಣಿ, ರಾಜಕೀಯ ಪಡಸಾಲೆಯಲ್ಲಿಯೇ ಒಂದು ಬಿರುಗಾಳಿ ಎಬ್ಬಿಸುವಂತಹ ಭವಿಷ್ಯವಾಣಿ. ಯೋಗಿ ಪ್ರಧಾನಿಯಾಗದಿದ್ರೆ ಆ ಕುರ್ಚಿಯ ಮೇಲೆ ಕೂರೋರು ಯಾರು? ಜ್ಯೋತಿಷಾಸ್ತ್ರಗಳ ಪ್ರಕಾರ ಇಲ್ಲಿ 2 ಪ್ರಬಲ ಹೆಸರುಗಳು ಕೇಳಿ ಬರ್ತಾ ಇವೆ. ಮೊದಲನೇದಾಗಿ ಅಮಿತ್ ಶಾ ಅವರ ಜಾತಕದಲ್ಲಿ ಈ ವರ್ಷ ದಶ ಬದಲಾವಣೆಯಾಗ್ತಾಗಿದ್ದು, ಇದು ಬಿಜೆಪಿಯನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಿದೆ. ಅಮಿತ್ ಶಾ ಅವರು ಪ್ರಧಾನಿಯಾಗುವ ಯೋಗ ಅವರ ಕುಂಡಲಿಯಲ್ಲಿ ಪ್ರಬಲವಾಗಿ ಗೋಚರಿಸ್ತಾಗಿದೆ. ಚಾಣಕ್ಯ ಎಂದೇ ಕರೆಯಲ್ಪಡುವ ಅಮಿತ್ ಶಾ ಮೋದಿ ಅವರ ನೆರಳಿನಂತೆ ಇದ್ರು. 2026ರಲ್ಲಿ ಅವರು ಮುಂಚೂಣಿಗೆ ಬರುವ ಎಲ್ಲ ಸಾಧ್ಯತೆಗಳು ಇವೆ. ಜೊತೆಗೆ ಅಮಿತ್ ಶಾ ಅವರೇನಾದರೂ ಪ್ರಧಾನಿಯಾದರೆ ಬಿಜೆಪಿ ಇನ್ನೊಂದು ಹಂತಕ್ಕೆ ತಲುಪುವ ಸಾಧ್ಯತೆ ಇದೆ. ಈಗಾಗಲೇ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಥವಾ ವಿಪಕ್ಷದವರ ರಾಜ್ಯಗಳಲ್ಲಿ ಸರ್ಕಾರಗಳು ಇದ್ದಾವೆ. ಆದರೆ ಪ್ರಧಾನಿಯಾಗಿ ಅಮಿತ್ ಶಾ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾಗಿದ್ದಂತೆ ಇಡೀ ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಇನ್ನು ಎರಡನೇದಾಗಿ ಶಿವರಾಜ್ ಸಿಂಗ್ ಚೌಹಾಣ್. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತು ಹಿರಿಯ ನಾಯಕರಾಗಿರೋ ಶಿವರಾಜ್ ಸಿಂಗ್ ಚೌಹಾಣ್ ಪ್ರಧಾನಿ ಹುದ್ದೆಗೆ ಅಥವಾ ಬಿಜೆಪಿ ಆಯ್ಕೆಯಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಅಮಿತ್ ಶಾ ಪ್ರಧಾನಿಯಾದರೆ ಶಿವರಾಜ್ ಸಿಂಗ್ ಚೌಹಾಣ್ ಪಕ್ಷದ ಚುಕ್ಕಾಣಿ ಹಿಡಿಯಬಹುದು ಅಥವಾ ಇವರಿಬ್ಬರ ನಡುವೆ ಪ್ರಧಾನಿ ಪಟ್ಟದ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ 2026ರಲ್ಲಿ ಬಿಜೆಪಿ ನಾಯಕತ್ವದಲ್ಲಿ ಭಾರೀ ಬದಲಾವಣೆಗಳ ಆಗುವುದು ಶತಸಿದ್ಧ ಅಂತ ಭವಿಷ್ಯವಾಣಿಯ ಕುಂಡಲಿಗಳು ಹೇಳ್ತಾಗಿದ್ದಾವೆ. ಇನ್ನು ಮುಂದಿನ ಭವಿಷ್ಯವಾಣಿ ಏನಂದ್ರೆ ದೆಹಲಿ ರಾಜಕಾರಣ ಮತ್ತು ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ. ರಾಷ್ಟ್ರ ರಾಜಕಾರಣದ ನಂತರ ಈಗ ದೆಹಲಿ ಕಡೆಗೆ ಬರೋದಾದ್ರೆ 2026ರಲ್ಲಿ ದೆಹಲಿಯ ಮುಖ್ಯಮಂತ್ರಿ ಕುರ್ಚಿ ಅಲುಗಾಡಲಿದೆ ಅಂತ ಭವಿಷ್ಯವನ್ನ ನುಡಿಯಲಾಗಿದೆ. ಸದ್ಯ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಇದೆ. ಕಳೆದ ವರ್ಷವಷ್ಟೇ ಅಂದರೆ ಇದೇ ವರ್ಷ 2025ರಲ್ಲಿಗೆ ಹೊಸ ಸರ್ಕಾರವನ್ನು ತರಲಾಗಿದೆ. ಆದರೆ ಆ ಬಿಜೆಪಿ ಸರ್ಕಾರದಲ್ಲಿ ಅಚ್ಚರಿ ಎಂಬಂತೆ ರೇಖಾ ಗುಪ್ತಾ ಅವರಿಗೆ ಸಿಎಂ ಸ್ಥಾನವನ್ನು ಕೊಡಲಾಗಿತ್ತು. ಆದರೆ ಮುಂದಿನ ವರ್ಷ ಅಂದರೆ 2026ರಲ್ಲಿ ದೆಹಲಿಯ ಗದ್ದುಗೆಯನ್ನು ಏರಿರುವಂತಹ ರೇಖಾ ಗುಪ್ತಾ ಅವರು ತಮ್ಮ ಸಿಎಂ ಸ್ಥಾನದಿಂದ ಕೆಳಗಿಳಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಕೂಡ ಮಾರ್ಚ್ ನಂತರ ನಡೆಯಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇವೆಲ್ಲವೂ ಕೂಡ ಭವಿಷ್ಯವಾಣಿಗಳಲ್ಲಿ ಬರೆದಿಡಲಾಗಿದೆ. ಈ ರೇಖಾ ಗುಪ್ತಾ ಅವರು ಬರೀ ಪೋಸ್ ಕೊಡ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನುವಂತಹದ್ದು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವ ಮಾತುಗಳಾಗಿದೆ. ಕಾರಣ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. AQI ಅಂದರೆ ದೆಹಲಿಯಲ್ಲಿ ವಾಯು ಮಾಲಿನ್ಯ ಮಿತಿ ಮೀರಿ ಹೋಗಿದೆ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ವಿಫಲವಾಗ್ತಾ ಇದೆ. ಮೊನ್ನೆ ಅಷ್ಟೇ ಯಮುನಾ ನದಿಯಲ್ಲಿ ಒಂದು ಘಾಟ ನಿರ್ಮಾಣ ಮಾಡಿದ್ರು. ಯಮುನಾ ನದಿಯಲ್ಲಿ ಈ ಉತ್ತರ ಭಾರತದಲ್ಲಿ ಒಂದು ಪದ್ಧತಿ ಇದೆ, ಒಂದು ಹಬ್ಬ ಇದೆ, ಯಮುನಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದು. ಆದರೆ ಈ ರೇಖಾ ಗುಪ್ತಾ ಅವರು ಪ್ರಧಾನಿ ಮೋದಿ ಅವರಿಗೋಸ್ಕರ ಯಮುನಾ ನದಿಯಿಂದ ಹೇಳಿಕೊಂಡು ಒಂದು ಸೆಪ್ರೇಟ್ ಆಗಿರುವಂತಹ, ಅಂದರೆ ಯಮುನಾ ನದಿಯೇ ಅಲ್ಲ, ಅದು ಯಾವುದೋ ಡಿಸ್ಟಿಲ್ಡ್ ವಾಟರ್ ಹಾಕೋ ಒಂದು ಮಾನವ ನಿರ್ಮಿತ, ನೋಡಿ ಯಮುನಾ ನದಿ ಚೆನ್ನಾಗಿದೆ, ಸ್ವಚ್ಛವಾಗಿದೆ ಅಂತ ಬಿಜೆಪಿ ಅಥವಾ ಅಲ್ಲಿನ ಸರ್ಕಾರದ ಅಂದರೆ ದೆಹಲಿ ಬಿಜೆಪಿ ಪಾಳೆಯ ನಾಯಕರು ಅದನ್ನು ಪ್ರೂವ್ ಮಾಡೋದಕ್ಕೆ ಹೋಗಿದ್ರು. ಆದರೆ ಜನರೇನು ಮೂರ್ಖರಲ್ಲ. ಜನರು ಇದು ಡಿಸ್ಟಿಲ್ಡ್ ವಾಟರ್ ಅಂತ ಹೇಳಿಬಿಟ್ಟು ಯಮುನಾ ನದಿಯ ಬಗ್ಗೆ ಜೊತೆಗೆ ಸರ್ಕಾರದ ಮೇಲೆ ಅನೇಕ ಬಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ರೇಖಾ ಗುಪ್ತಾ ಅವರಿಗೆ ಮುಳುವಾಗಿ ಹೋಗ್ತಾ ಇದೆ. ಮುಂದಿನ ವರ್ಷ ರೇಖಾ ಗುಪ್ತಾ ಅವರ ಸಿಎಂ ಸ್ಥಾನಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆ ಅಂತ ಬಿಜೆಪಿ ಪಾಳೆಯದಲ್ಲಿ ಹೇಳ್ತಾ ಇರುವಂತಹ ಅಥವಾ ಈಗ ಭವಿಷ್ಯವಾಣಿ ಹೇಳ್ತಾ ಇದೆ. ಇನ್ನೊಂದು 2026ರ ಮಾರ್ಚ್ನಿಂದ ಡಿಸೆಂಬರ್ ಸಮಯದಲ್ಲಿ ದೇಶದ ಒಂದು ರಾಜ್ಯದ ಸಿಎಂ ಹಗರಣದಲ್ಲಿ ಸಿಕ್ಕಾಕಿಕೊಂಡು ಅವರ ಸರ್ಕಾರ ಪತನವಾಗತ್ತೆ ಅನ್ನುವಂತಹ ಭವಿಷ್ಯವಾಣಿ, ಅಚ್ಚರಿಯ ಭವಿಷ್ಯವಾಣಿಯನ್ನ ಇಲ್ಲಿ ನುಡಿಯಲಾಗಿದೆ. ಒಂದು ದೇಶದಂದರೆ ಒಂದು ರಾಜ್ಯದ ಸಿಎಂ, ಅವರು ಹಿರಿಯ ಸಿಎಂ ಆಗಿರ್ತಾರೆ, ಹಿರಿಯರಾಗಿರ್ತಾರೆ. ಅವರ ರಾಜ್ಯ ಅಂದರೆ ಈಗಾಗಲೇ ಆ ರಾಜ್ಯದಲ್ಲಿ ಆ ಹಿರಿಯ ನಾಯಕನ
ಸರ್ಕಾರ ನಡೀತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ಪಿನರಾಯಿ ವಿಜಯನ್ ಸರ್ಕಾರ ಮಾಡಲಾಗ್ತಾ ಇದೆಯಲ್ಲ, ಪಿನರಾಯಿ ವಿಜಯನ್ ಸರ್ಕಾರದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಪಿನರಾಯಿ ವಿಜಯನ್ ಯಾವುದೋ ಒಂದು ದೊಡ್ಡ ಹಗರಣದಲ್ಲಿ ಸಿಕ್ಕಾಕಿಕೊಳ್ತಾರೆ, ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಆ ಒಂದು ಕೇರಳದಲ್ಲಿ ಅಥವಾ ಆ ರಾಜ್ಯದಲ್ಲಿ ಅವರ ಸರ್ಕಾರ ಪತನವಾಗತ್ತೆ. ಇದು ಇಡೀ ದೇಶದ ರಾಜಕೀಯ ಚಿತ್ರಣವೇ ಬದಲಾಗಿ ಹೋಗಲಿದೆ ಅನ್ನುವಂತಹ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಹಾಗಾದರೆ ಇಲ್ಲಿ ಆ ರಾಜ್ಯ ಯಾವುದು, ಆ CM ಯಾರಾಗಿರಬಹುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಮುಂದಿನ ಭವಿಷ್ಯವಾಣಿ ಏನಂತಂದರೆ, ಬಾಲಿವುಡ್ನ ಭವಿಷ್ಯವಾಣಿಯನ್ನು ಇಲ್ಲಿ ನುಡಿಯಲಾಗಿದೆ. ರಾಜಕೀಯದಿಂದ ಈಗ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡೆ ಜಗತ್ತಿಗೆ ಬರೋದಾದರೆ ಬಾಲಿವುಡ್ನಲ್ಲೂ ಕೂಡ 2026ರಲ್ಲಿ ಭಾರಿ ಬದಲಾವಣೆಗಳು ಆಗಲಿವೆ. ಮೊದಲಿಗೆ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರ ಬಗ್ಗೆ 2026ರಲ್ಲಿ ಅಮಿತಾಬ್ ಬಚ್ಚನ್ ಅವರ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಜ್ಯೋತಿಷಾಸ್ತ್ರದ ಪರಿಭಾಷೆಯಲ್ಲಿ ಹೇಳುವುದಾದರೆ ಅವರಿಗೆ ಮರಕದಶೆ ಅಥವಾ ಮರಕೆ ಪ್ರಾರಂಭವಾಗಲಿದೆ. ಇದರರ್ಥ ಮರಣ ಹೊಂದುತ್ತಾರೆ ಅಂತಲ್ಲ, ಆದರೆ ಮರಣವಷ್ಟೇ ನೋವು ಕಷ್ಟವನ್ನು ಕೊಡುವಂತಹ ಆರೋಗ್ಯ ಸಮಸ್ಯೆಗಳು ಅವರನ್ನು ಬಾಧಿಸಲಿವೆ. ವಯೋಸಹಜ ಕಾಯಿಲೆಗಳು ಉಲ್ಬಣವಾಗಬಹುದು. ಹೀಗಾಗಿ ಅವರ ಆರೋಗ್ಯದಲ್ಲಿ ಅತೀವವಾಗಿ ಏರುಪೇರಾಗುವ ಸಾಧ್ಯತೆ ಇದೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಇನ್ನು ಬಾಲಿವುಡ್ನ ಬಿಗ್ ಬಾಸ್ ಸಲ್ಮಾನ್ ಖಾನ್ ಅವರ ವಿಷಯಕ್ಕೆ ಬಂದರೆ ಇದು ಒಂದು ಅಚ್ಚರಿಯ ಬದಲಾವಣೆ ಅಂತಲೇ ಹೇಳಬಹುದು. 2026 ಆಗಸ್ಟ್ ತಿಂಗಳ ನಂತರ ಸಲ್ಮಾನ್ ಖಾನ್ ಅವರು ಆಧ್ಯಾತ್ಮದ ಕಡೆಗೆ ವಾಲಲಿದ್ದಾರಂತೆ. ಅಂದರೆ ಪಾರ್ಟಿ, ಶೂಟಿಂಗ್, ಗಲಾಟೆಗಳಿಂದ ದೂರ ಸರಿದು ಅವರು ಶಾಂತಿ ಮತ್ತು ದೈವ ಭಕ್ತಿಯಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳಲಿದ್ದಾರೆ. ಇದು ಅವರ ಅಭಿಮಾನಿಗಳಿಗೆ ಮತ್ತು ಚಿತ್ರರಂಗಕ್ಕೆ ಒಂದು ದೊಡ್ಡ ಆಘಾತ ಅಥವಾ ಅಚ್ಚರಿ ಅಂತಾನೆ ಹೇಳಬಹುದು. ಯಾಕಂತಂದರೆ ಸಲ್ಮಾನ್ ಖಾನ್ ಅವರ ಹಿಂದೆ ಎಷ್ಟೋ ಗ್ಯಾಂಗ್ಸ್ಟಾರ್ಗಳಿದ್ದಾರೆ ಅಥವಾ ಎಷ್ಟೋ ಕೇಸ್ಗಳಿದ್ದಾವೆ, ಮಾರಾಮಾರಿ ಇದೆ, ಅಶಾಂತಿ ಇದೆ. ಇವೆಲ್ಲವನ್ನ ಬಿಟ್ಟು ನಾನು ಶಾಂತಿಯುತವಾಗಿರಬೇಕು ಅಂತಂದರೆ ನಾನು ದೈವ ಭಕ್ತಿಯಲ್ಲಿ ಮುಳುಗಬೇಕು ಅಂತ ನಿರ್ಧಾರ ಮಾಡಿ ಅವರು ಹಿಂದೂ ಧರ್ಮವನ್ನು ಅಥವಾ ಹಿಂದೂ ಸನಾತನ ಧರ್ಮದಲ್ಲಿ ದೈವ ಭಕ್ತಿಯಲ್ಲಿ ನೆಮ್ಮದಿಯಾಗಿ ಇರ್ತಾರೆ ಎನ್ನುವಂತಹ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಇನ್ನು ನೆಕ್ಸ್ಟ್ ಭವಿಷ್ಯವಾಣಿ, ಈಗ ಎಲ್ಲೆಡೆ ಚರ್ಚೆಯಾಗ್ತಾ ಇರುವಂತಹದ್ದು ಐಶ್ವರ್ಯ ರೈ ಮತ್ತು ಅಮಿತಾಬ್ ಬಚ್ಚನ್ ಅವರ ವಿಚ್ಛೇದನ ಅಂದರೆ ಡಿವೋರ್ಸ್ ವದಂತಿಗಳ ಬಗ್ಗೆಯೂ ಕೂಡ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಸದ್ಯಕ್ಕೆ ಅವರ ನಡುವೆ ಮನಸ್ತಾಪ ಇರೋದು ನಿಜವಾದರೂ ಕೂಡ 2026ರಲ್ಲಿ ಅವರ ಸಂಬಂಧ ಸುಧಾರಣೆಯಾಗತ್ತೆ, ವಿಚ್ಛೇದನ ಆಗೋದಿಲ್ಲ. ಇವರ ನಡುವೆ ಸಮಸ್ಯೆಗಳು ಒಂದು ಹಂತಕ್ಕೆ ಬಗೆಹರಿಯಲಿದ್ದು ಇವರಿಬ್ಬರು ಮತ್ತೆ ಒಂದಾಗಿ ಮುಂದುವರಿಯುವ ಸಾಧ್ಯತೆಗಳು ಹೆಚ್ಚಿವೆ. ಅಂದರೆ ಪರಿಸ್ಥಿತಿ ಕಂಟ್ರೋಲ್ಗೆ ಬರಲಿದೆ ಅಂತ ಹೇಳಲಾಗಿದೆ. ಇನ್ನೊಂದು ಕಡೆ ಕ್ರಿಕೆಟ್ ಲೋಕದ ಸ್ಟಾರ್ ಜೋಡಿ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಬಗ್ಗೆಯೂ ಕೂಡ ಮಹತ್ವದ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಇಲ್ಲಿ 2026ರಲ್ಲಿ ವಿರಾಟ್ ಕೊಹ್ಲಿ ಕ್ರಿಕೆಟ್ ಜಗತ್ತಿನಲ್ಲಿ ಮತ್ತಷ್ಟು ಎತ್ತರಕ್ಕೆ ಏರಲಿದ್ದಾರೆ. ಅವರ ಆಟ ಹೊಸ ದಾಖಲೆಯನ್ನು ಬರೆಯಲಿದೆ. ಅದೇ ಸಮಯದಲ್ಲಿ ಅನುಷ್ಕಾ ಶರ್ಮಾ ಅವರು ಬಾಲಿವುಡ್ಗೆ ಭರ್ಜರಿಯಾಗಿ ಕಂಬ್ಯಾಕ್ ಮಾಡಲಿದ್ದಾರೆ. ಆದರೆ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. ಇವರಿಬ್ಬರು ತಮ್ಮ ಕರಿಯರ್ನಲ್ಲಿ ಬ್ಯುಸಿ ಆಗಿರೋದ್ರಿಂದ ಅಥವಾ ಬ್ಯುಸಿ ಆಗೋದ್ರಿಂದ ಪರಸ್ಪರ ಸಮಯ ಕೊಡೋದಕ್ಕೆ ಸಾಧ್ಯವಾಗದೇ ಇರೋದು. ಕೆಲಸದ ಒತ್ತಡದಿಂದ ಅವರು ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಅಂತರ ಅಂದರೆ ಡಿಸ್ಟೆನ್ಸ್ ಕಾಯ್ದುಕೊಳ್ಳಬಹುದು. ಆದರೆ ಇದು ವಿಚ್ಛೇದನದ ಮಟ್ಟಕ್ಕೆ ಹೋಗೋದಿಲ್ಲ, ಬದಲಿಗೆ ಸಮಯದ ಅಭಾವದ ಮನಸ್ತಾಪವಷ್ಟೇ ಆಗಿರುತ್ತದೆ ಅಂತ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಇನ್ನು ಮುಂದಿನ ಭವಿಷ್ಯವಾಣಿ ಬೆಚ್ಚಿ ಬೀಳಿಸುವ ಭವಿಷ್ಯವಾಣಿಯಾಗಿದೆ. ಕೊನೆಯದಾಗಿ ತಂತ್ರಜ್ಞಾನ ಮತ್ತು ಪರಿಸರದ ಬಗ್ಗೆಯೂ ಕೂಡ ಗಂಭೀರ ಎಚ್ಚರಿಕೆಯನ್ನು ಕೊಡಲಾಗಿದೆ. ನಾವೀಗ 5G ಯುಗಕ್ಕೆ ಕಾಲಿಟ್ಟಿದ್ದೇವೆ. ಆದರೆ ಭವಿಷ್ಯವಾಣಿಯ ಪ್ರಕಾರ 2026ರಲ್ಲಿ ಭಾರತದಲ್ಲಿ 6G ತಂತ್ರಜ್ಞಾನ ಲಾಂಚ್ ಆಗಲಿದೆ. ತಾಂತ್ರಿಕವಾಗಿ ಇದು ದೊಡ್ಡ ಸಾಧನೆಯಾಗಿದ್ರೂ ಪರಿಸರದ ದೃಷ್ಟಿಯಿಂದ ಇದು ಅತ್ಯಂತ ಅಪಾಯಕಾರಿಯಾಗಿದೆ. ಈಗಾಗಲೇ 4G ಮತ್ತು 5G ರೇಡಿಯೇಷನ್ನಿಂದಾಗಿ ಗುಬ್ಬಚ್ಚಿಗಳು ಸೇರಿದಂತೆ ಸಣ್ಣ ಸಣ್ಣ ಪಕ್ಷಿಗಳು ಕೂಡ ನಾಶವಾಗುತ್ತವೆ. 6G ಬಂದರೆ ಪರಿಸ್ಥಿತಿ ಇನ್ನೂ ಹದಗೆಡತ್ತೆ. ಪರಿಸರಕ್ಕೆ, ಪಕ್ಷಿ ಸಂಕುಲಕ್ಕೆ ಮತ್ತು ಮನುಷ್ಯರ ಆರೋಗ್ಯಕ್ಕೂ ಕೂಡ ಮಾರಕವಾಗಬಹುದು ಅಂತ ಹೇಳಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಥವಾ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಈ ಜನರೇಷನ್ ಅಂದರೆ ಈ ಸ್ಪೀಡ್ ಇಂಟರ್ನೆಟ್ ಬಂದಾಗಿನಿಂದ ಒಂದಲ್ಲ ಒಂದು ರೋಗಗಳು ಬಂದಿವೆ. ಅಷ್ಟು ದೂರ ಹೋಗೋದು ಬೇಡ, 2G 3G 4Gಗೆಲ್ಲ ಹೋಗೋದು ಬೇಡ. ಆದರೆ ಯಾವಾಗ 5G ಬಂತಲ್ಲ, 5G ಲಾಂಚ್ ಆಗಿ 2-3 ತಿಂಗಳಾದ ನಂತರ ನಮ್ಮ ದೇಶಕ್ಕೆ ಅಥವಾ ಇಡೀ ವಿಶ್ವಕ್ಕೆ ಕೊರೋನಾ ಒಕ್ಕರಿಸಿಕೊಂಡಿತ್ತು. ಇದನ್ನು ಮರೆಯೋ ಹಾಗಿಲ್ಲ. ಈ ನೆಟ್ವರ್ಕ್ ಜನರೇಷನ್ ಮತ್ತು ರೋಗಗಳ ಬಗ್ಗೆ ಕೆಲವೊಂದಿಷ್ಟು ಕಾಕತಾಳೀಯ ಘಟನೆಗಳು ಇದ್ದಾವೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ 1G ಜನರೇಷನ್ ಸ್ಟಾರ್ಟ್ ಆಗಿದ್ದು ಅಥವಾ ಲಾಂಚ್ ಆಗಿದ್ದು
1979ರಲ್ಲಿ ಜಪಾನ್ನಲ್ಲಿ ಮತ್ತು 1980ರಲ್ಲಿ ಅಮೆರಿಕದಲ್ಲಿ 1G ತಂತ್ರಜ್ಞಾನ ಆರಂಭವಾಗುತ್ತೆ. ಆಗ ಕಾಣಿಸ್ಕೊಂಡಂತಹ ರೋಗ ಏನಂತಂದರೆ ಇನ್ಫ್ಲೂಯೆನ್ಸಾ ಜ್ವರದ ಹೊಸ ಅಲೆ ಮತ್ತು ಏಡ್ಸ್ HIV ಹೊಸ ಪ್ರಪಂಚದಲ್ಲಿ ವ್ಯಾಪಕವಾಗಿ ಹರಡುವುದಕ್ಕೆ ಶುರುವಾಯಿತು ಅಂತ ಹೇಳಲಾಗುತ್ತೆ. ಇನ್ನು 2G ಯಾವಾಗ ಲಾಂಚ್ ಆಯಿತು? 1991ರಲ್ಲಿ 2G ಲಾಂಚ್ ಆಗುತ್ತೆ. ಕಾಣಿಸ್ಕೊಂಡ ರೋಗ ಯಾವುದು ಗೊತ್ತಾ? ಇದೇ ವರ್ಷ 1991ರಲ್ಲಿ ಅಥವಾ ಅದರ ಆಸುಪಾಸಿನಲ್ಲಿ ಕಾಲರಾ ರೋಗ ಮತ್ತು ತೀವ್ರವಾದ ಜ್ವರದ ಸೋಂಕು ಪ್ರಪಂಚದ ಕೆಲವೊಂದಿಷ್ಟು ಕಡೆಗಳಲ್ಲಿ ವ್ಯಾಪಕವಾಗಿ ಹರಡೋದಕ್ಕೆ ಶುರುವಾಯಿತು. ಇನ್ನು 3G ಜನರೇಷನ್ 2001ರಲ್ಲಿ ಲಾಂಚ್ ಆಗುತ್ತೆ. 3G ಬಂದ ಮರು ವರ್ಷವೇ ಅಂದರೆ 2002 ಮತ್ತು 2003ರಲ್ಲಿ ಸಾರ್ಸ್ ರೋಗ ಬರುತ್ತೆ. ಕೊರೋನಾ ಜಾತಿಗೆ ಸೇರಿದಂತಹ ಹೊಸ ರೋಗ ಚೈನಾದಲ್ಲಿ ಹುಟ್ಟಿ ಜಗತ್ತನ್ನು ಬೆಚ್ಚಿ ಬೀಳಿಸಿತ್ತು. ಇನ್ನು 4G ನೆಟ್ವರ್ಕ್ ಲಾಂಚ್ ಆಗಿದ್ದು 2009ರಲ್ಲಿ. 2009ರಲ್ಲಿ ಕಾಣಿಸ್ಕೊಂಡಂತಹ ರೋಗ ಯಾವುದಂತಂದರೆ ಜಗತ್ತಿಗೆ ಹಂದಿ ಜ್ವರ H1N1 ಸ್ವೈನ್ ಫ್ಲೂ ಮಹಾಮಾರಿ ಹರಡೋದಕ್ಕೆ ಶುರುವಾಗಿತ್ತು. ನಿಮಗೆಲ್ಲ ನೆನಪಿರಬಹುದು 2009ರಲ್ಲೂ ಕೂಡ ಇದೇ ಕೊರೋನಾ ರೀತಿಯಾಗಿಯೇ ಒಂದು ಹೊಸ ಅಲೆ ಎದ್ದಿತ್ತು. ಆವಾಗಲೂ ಕೂಡ ಈ ವೈಟ್ ಬ್ಲಡ್ ಸೆಲ್ಸ್ ಕಮ್ಮಿಯಾಗಿ ಇದೇ H1N1ನಿಂದಾಗಿ ಹಂದಿ ಜ್ವರದಿಂದಾಗಿ ಅದೆಷ್ಟೋ ಜನ ಸಾವಿಗೀಡಾಗಿದ್ದರು. ಇನ್ನು 5G ಜನರೇಷನ್ ಯಾವಾಗ ಲಾಂಚ್ ಆಯಿತು? 2019ರಲ್ಲಿ ಚೀನಾ, ದಕ್ಷಿಣ ಕೊರಿಯಾ ಮತ್ತು ಅಮೆರಿಕದಲ್ಲಿ 5G ಟ್ರಯಲ್ಸ್ ಮತ್ತು ಲಾಂಚ್ ಶುರುವಾಗುತ್ತೆ. 2019 ಡಿಸೆಂಬರ್ನಲ್ಲಿ ಚೀನಾದ ಹುವಾನ್ನಲ್ಲಿ ಕೋವಿಡ್-19 ವೈರಸ್ ಪತ್ತೆಯಾಯಿತು. ಅಂದರೆ ಈ ಜನರೇಷನ್ ಅಂದರೆ ಈ ನೆಟ್ವರ್ಕ್ಗಳು ಲಾಂಚ್ ಆದ ವರ್ಷ ಅಥವಾ ಅದರ ಮರು ವರ್ಷ ಹೊಸ ಹೊಸ ರೋಗಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾದವು. ಸೊ ಹೀಗಾಗಿ ಇಲ್ಲೂ ಕೂಡ ಒಂದು ಭಯದ ವಾತಾವರಣ ನಿರ್ಮಾಣವಾಗುತ್ತೆ. ಈಗ 6G 2026ಕ್ಕೆ ಲಾಂಚ್ ಆಗೋದಕ್ಕೆ ರೆಡಿಯಾಗಿದೆ. ಈ ನೆಟ್ವರ್ಕು ಅಥವಾ ಈ ದುಡ್ಡಿನ ಆಸೆಗೆ ಬಿದ್ದಂತಹ ಈ ಮಾನವ ಅಥವಾ ಈ ಶ್ರೀಮಂತರು ಈ 6G 5G ನೆಟ್ವರ್ಕ್ಗಳನ್ನು ಲಾಂಚ್ ಮಾಡ್ತಾರೆ. ಇಂಟರ್ನೆಟ್ ಸ್ಪೀಡ್ ಹಿಂದೆ ಬಿದ್ದಿರುವಂತಹ ಮನುಷ್ಯನ ಜೀವನವೇ ಹಾಳಾಗಿ ಹೋಗ್ತಾ ಇದೆ ಅನ್ನೋದು ಈ ಇತಿಹಾಸವೇ ಹೇಳ್ಕೊಡುತ್ತೆ. ಈಗ 6G ನೆಟ್ವರ್ಕ್ ಲಾಂಚ್ ಆಗ್ತಾ ಇದೆ 2026ರಲ್ಲಿ. ಅದೇನು ಹೊಸ ರೋಗ ಬರುತ್ತೋ ಕಾದು ನೋಡಬೇಕಾಗಿದೆ. ಈಗ ಇವೆಲ್ಲವುಗಳನ್ನು ನೋಡ್ತಾ ಇದ್ದರೆ ಅಥವಾ ಈ ಎಲ್ಲ ಭವಿಷ್ಯವಾಣಿಗಳನ್ನು ನೋಡ್ತಾ ಇದ್ದರೆ ಜೀವನದಲ್ಲಿ ಅಥವಾ ಮುಂಬರುವ 2026 ರಾಜಕೀಯವಾಗಿಯೂ ಅಷ್ಟೇ ಭಯಂಕರವಾಗಿದೆ, ಪ್ರಕೃತಿಯ ವಿಷಯವಾಗಿಯೂ ಕೂಡ ಅಷ್ಟೇ ಭಯಂಕರವಾಗಿದೆ. ಮುಂದೆ ಏನಾಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈಗ ನಿಮಗೇನನ್ಸುತ್ತೆ? ಮೋದಿಗೆ ನಂತರ ಯಾರು ಪ್ರಧಾನಿ ಆಗಬೇಕು? ಯೋಗಿ ಆದಿತ್ಯನಾಥ್ ಅವರೇ ಆಗಬೇಕಾ ಅಥವಾ ಅಮಿತ್ ಶಾ ಸೂಕ್ತವಾ? ಹಾಗೆಯೇ 6G ತಂತ್ರಜ್ಞಾನ ನಮಗೆ ಬೇಕಾ ಅಥವಾ ಪರಿಸರ ಮುಖ್ಯನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.